ಈತ ಹಣ್ಣಿನ ರಸದಂತೆ ವೇಸ್ಟ್ ಆಯಿಲ್ ಘಟಘಟನೆ ಹೀರ್ತಾನೆ. ವೇಸ್ಟ್ ಆಯಿಲ್ ಕುಡಿದ್ರೂ ಗಟ್ಟಿಮುಟ್ಟಾಗಿದ್ದಾನೆ ಈ ವ್ಯಕ್ತಿ. ವೇಸ್ಟ್ ಆಯಿಲ್ ಕುಡಿದೇ ಬದುಕುತ್ತಿರುವ ಅಯ್ಯಪ್ಪನ ಭಕ್ತ ಈತ. ಮೈಸೂರಿನ ಕುಮಾರ್ಗೆ ವೇಸ್ಟ್ ಆಯಿಲೇ ಭೂರಿ ಭೋಜನ. 29 ವರ್ಷದಿಂದ ವೇಸ್ಟ್ ಆಯಿಲ್ ಕುಡಿದೇ ಜೀವಿಸ್ತಾ ಇದ್ದಾನೆ. ಟೀ ಕಾಫಿ ಕುಡಿದಂತೆ ಘಟಘಟನೆ ಈ ವೇಸ್ಟ್ ಆಯಿಲ್ನ ಈತ ಹೀರ್ತಾನೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಾಸಿಸ್ತಾನೆ ಈ ಕುಮಾರ್ ಎನ್ನುವಂತಹ ವ್ಯಕ್ತಿ. ಮೈಸೂರಿನಿಂದ ಕೊಳ್ಳೇಗಾಲ ಮಾರ್ಗವಾಗಿ ಶಬರಿಮಲೆಗೆ ತೆರಳುವಾಗ ಎಲ್ಲರನ್ನೂ ಕೂಡ ಅಚ್ಚರಿಗೆ ದೂಡಿದ್ದಾನೆ ಈ ಭಕ್ತ. ಕಾಪಾಡಲು ದೇವರು ಇದ್ದಾಗ ಯಾಕೆ ಚಿಂತೆ? ಕಳೆದ 29 ವರ್ಷದಿಂದ ಇದೇ ನನಗೆ ಮೀಲ್ಸ್ ಎಂದಿದ್ದಾನೆ ಕುಮಾರ್. ಕೊಳ್ಳೇಗಾಲದಲ್ಲಿ ವಿಚಿತ್ರ ವ್ಯಕ್ತಿಯನ್ನ ಕಂಡು ಎಲ್ಲರೂ ತಬ್ಬೆಬ್ಬಾಗಿದ್ದಾರೆ. ಮೈಸೂರಿನಿಂದ ಕೊಳ್ಳೇಗಾಲ ಮಾರ್ಗವಾಗಿ ಶಬರಿಮಲೆಗೆ ತೆರಳುವಾಗ ಎಲ್ಲರನ್ನೂ ಕೂಡ ಅಚ್ಚರಿಗೆ ದೂಡಿದ್ದ ಭಕ್ತ ಈತ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಕುಮಾರ್ ವಾಸಿಸ್ತಾನೆ. ಹಣ್ಣಿನ ರಸದಂತೆ ವೇಸ್ಟ್ ಆಯಿಲ್ ಅನ್ನ ಘಟಘಟನೆ ಈತ ಹೀರ್ತಾನೆ. ವೇಸ್ಟ್ ಆಯಿಲ್ ಕುಡಿದ್ರೂ ಕೂಡ ಗಟ್ಟಿ ಮುಟ್ಟಾಗಿ ಇದ್ದಾನೆ ಈ ವ್ಯಕ್ತಿ. ವೇಸ್ಟ್ ಆಯಿಲ್ ಕುಡಿದೇ ಬದುಕ್ತಾ ಇದ್ದಾನೆ ಅಯ್ಯಪ್ಪ ಸ್ವಾಮಿಯ ಭಕ್ತ. ಮೈಸೂರಿನ ಕುಮಾರ್ಗೆ ವೇಸ್ಟ್ ಆಯಿಲೇ ಭೂರಿ ಭೋಜನ ಇದ್ದಂತೆ 29 ವರ್ಷದಿಂದ ವೇಸ್ಟ್ ಆಯಿಲ್ನ ಕುಡಿದೇ ಜೀವಿಸ್ತಾ ಇದ್ದಾನೆ. ಟೀ ಕಾಫಿ ಕುಡಿದಂತೆ ಘಟಘಟನೆ ವೇಸ್ಟ್ ಆಯಿಲ್ ಹೀರ್ತಾನೆ ಈ ವ್ಯಕ್ತಿ. ಪಾದಯಾತ್ರೆ ಮಾಡ್ಕೊಂಡು ಶಬರಿಮಲೆ ತನಕ ಹೋಗ್ಬೇಕು ಅಂತಿದ್ದೀರಲ್ವಾ? ಸೊ ಆ ಟೈಮಲ್ಲಿ ಬೇಕಾದ್ರೆ ಯಾರ ಹತ್ರ ಕೇಳ್ತೀರಾ? ನಾನು ಯಾರಿಗೂ ಕೇಳಕ್ಕೆ ಹೋಗಲ್ಲ. ಅದಕ್ಕೆ ಎಲ್ಲಿ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡಿರ್ತೀನಿ. ಈಗ ನಿಮ್ಮ ಬನ್ನಿ ನೋಡಿ, ಇವರೊಬ್ರು ಇಂಜಿನ್ ಆಯಿಲ್ನ ಬಾಯಿಗೆ ಹಾಕೊಂಡಿದ್ದೀರಾ. ಜಸ್ಟ್ ಒಂದು ಬೈಟರ್ ಟೆಸ್ಟ್ ಮಾಡ್ಕೊಂಡು ಊಟ ತಿಂಡಿನ ಅದೇ 29 ವರ್ಷದಿಂದ. ಹಾಂ, 29 ವರ್ಷದಿಂದ ಇದನ್ನೇ ಕುಡಿತೀರಾ? ಹೌದು. ಈ ಕೊಳ್ಳೇಗಾಲಕ್ಕೆ ಏನಕ್ಕೆ ಬಂದ್ರಿ? ನಾವು ಇಲ್ಲಿಂದಾನೆ ಬಂದು ಹೋಗೋದು ಯಾವಾಗಲೂ. ಎಲ್ಲಿಗೆ? ಶಬರಿಮಲೆಗೆ. ಹಾಂ ಹಾಂ ಹಾಂ. ಪ್ರತಿದಿನ ಎಷ್ಟು ಲೀಟ್ರ್ ಕುಡಿತೀರಾ? ದಿವಸ 8. ಎಲ್ಲಿ ಸಿಗುತ್ತೆ ವೇಸ್ಟ್ ಆಯಿಲು? ಯಾರಿಗೆ ಹೋದ್ರೆ ಯಾಕೆ ಸಿಗಲ್ಲ? ತಿಂಡಿ ಮಾಡಲ್ವಾ? ನಮ್ಗೆ ಆಗಲ್ಲ. ಊಟ ತಿಂಡಿನೇ ಆಗಲ್ವಾ? ಮತ್ತೆ ಪ್ರತಿದಿನ ಬರೀ ವೇಸ್ಟ್ ಆಯಿಲೇ ಕುಡಿಯೋದು? ವೇಸ್ಟ್ ಆಯಿಲ್, ಸುಟ್ಟಿ ಪೇಪರು, ಟೀ ಕಾಫಿ. ಸುಟ್ಟಿದ ಪೇಪರಾ? ಆಟ. ನಿಮ್ಗೇನು ಆರೋಗ್ಯದಲ್ಲಿ ಏರುಪೇರು ಆಗಿಲ್ವಾ? ಆಸ್ಪತ್ರೆಗೆ ಹೋಗಿಲ್ವಾ ನೀವು? ನನ್ನ ಜಾಯಮಂದಲ್ಲಿ ಅವೆಲ್ಲ ನನ್ನ ಹತ್ರ ಇದುವೇ ಇಲ್ಲ. ಮತ್ತೆ ಇದನ್ನ ವೇಸ್ಟ್ ಆಯಿಲ್ ಎಲ್ಲ ಕುಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರಲ್ಲ ಡಾಕ್ಟರ್ಗಳು, ವಿಜ್ಞಾನಿಗಳು. ಕಾಪಾಡಕ್ಕೆ ದೇವರೇ ಇರ್ಬೇಕಾದ್ರೆ ಡಾಕ್ಟ್ರು ಗೀಟ್ರು ಅನ್ನೋದು ನಾನು ಯಾವತ್ತೂ ಚಿಂತೆನೇ ಮಾಡಲ್ಲ. ಹಾಂ ಹಾಂ. ನೀವು ಬಸ್ಸಲ್ಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ? ನಾನು ನಡ್ಕೊಂಡು ನನಗೆ ಹೋಗಕ್ಕೆ ಇವಾಗ ಬಸ್ ಚಾರ್ಜಿ ನಾನು ಸ್ಟಾಪ್ ಮಾಡ್ತೀನಿ ಶಬರಿಮಲೆ ಹೋಗೋದು. ಹಂಗಾದ್ರೆ ಶಿವಮೊಗ್ಗದಿಂದ ಇಲ್ಲಿ ಬರೋವರೆಗೆ ಎಷ್ಟು ದಿನ ಆಯಿತು? ಎಷ್ಟೋ ವರ್ಷ ಆಯ್ತು. ಇದು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟನಾ? ಚಾಮುಂಡಿ ಬೆಟ್ಟದಲ್ಲಿ ಇರೋದಾ? ಅಯ್ಯಪ್ಪನ ಗುಡಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರ ತಾಯಿ ಶಾಡರ ಅಂತ ಅವ್ರು ಮಾಲೆ ಬಿಚ್ಚಿಬಿಟ್ಟು. ಇವಾಗ ನಡ್ಕೊಂಡೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತೀರಾ? ಮತ್ತೆ ಮಾಡೋದು ದುಡ್ಡು ಬೇಕಲ್ಲ ಅವ್ರು ಹೋಗಕ್ಕೆ. ಯಾರಿಗಂತ ಅವರು ಕೆಲವೊಬ್ಬರು ಮಾಲೆ ಹಾಕೊಂಡು ಭಿಕ್ಷೆ ಬಿಡಿದೆ ಅಂತ ಬೋಯ್ತಾರೆ, ಹೊಡೆಯಕ್ಕೆ ಬರ್ತಾರೆ. ಅವೆಲ್ಲ ಆಟಿಕ್ ಸುಮ್ಮನೆ ತಲೆನೋವು ಕೊಡೋದು. ಇವಾಗ ನಿಮಗೆ ಬರ್ತಾರೆ ಇವರು ಸ್ವಾಮಿಗಳು. ಬಂದು ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಬಂದು ಊಟ ಗಿಟ ತಿಂತೀರಾ ಅಂತ ಕೇಳ್ತೀವಿ, ಊಟ ಮಾಡಲ್ಲ. ಅದೊಂದು ಆಯಿಲ್ ಒಂದು ಕುಡ್ಕೋತೀನಿ ಅಂತಾರೆ. ಅದು ಬಿಟ್ಟರೆ ಒಂದು ಕಪ್ ಟೀ ಕುಡಿತಾರೆ ಅಷ್ಟೇ. ಕುಡಿದ್ಬಿಟ್ಟು ಅವ್ರ ಪಾಡಿಗೆ ಅವರು ಹೋಗ್ತಾರೆ ಸರ್ ಶಬರಿಮಲೆಗೆ. ಅವ್ರ ಕೈಲಾದದ್ದು ಏನೋ ಬೇಕು ಅಂತಂದರೆ ಒಂದು ಹೂನಾರ ಕೇಳ್ತಾರೆ ಅಷ್ಟೇ. ದುಡ್ಡು ಕಾಸು ಕೇಳಲ್ಲ. ಹೂನಾರ ಒಂದು ತೊಗೊಟ್ಬಿಟ್ರೆ ಸಾಕು. ಹೂನಾರ ತೊಗೊಂಡು ಅವ್ರು ಕೊಟ್ಬಿಡ್ತಾರೆ. ಎಷ್ಟು ವರ್ಷದಿಂದ ಪರಿಚಯ ನಿಮಗೆ? ನಮಗೆ ಅಮ್ಮಮ್ಮ ಅಂತಂದು ಒಂದು ನಾನು ಚಿಕ್ಕ ಹುಡುಗನಾಗಿದ್ದಾಗಲಿಂದಲೂ ಬರ್ತಾ ಇದ್ದಾರೆ ಅಂಗಡಿಗೆ. ಒಂದು 3 ತಿಂಗಳಿಗೆ ಇಲ್ಲ 4 ತಿಂಗಳಿಗೆ ಒಂದ್ಸರಿ ವಿಸಿಟ್ ಮಾಡ್ತಾರೆ ಸರ್ ನಮಗೆ. ಇಲ್ಲಿ ಬಂದು ಒಂದು ಸ್ವಲ್ಪ ತಿದ್ದು ಅವ್ರದ್ದು ಏನಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಸರ್. ಏನು ಅನ್ಸುತ್ತೆ ಅವ್ರು ಆಯಿಲ್ ಕುಡಿಯೋದ್ರಿಂದ? ಸರ್ ಅವ್ರು ಆಯಿಲ್ ಕುಡಿತಿದ್ರೆ ಸರ್ ನಮಗೆ ಒಂಥರ ಏನೋ ಅನಿಸುತ್ತೆ ಒಟ್ಟು ನನಗೆ.